ಇವತ್ತು ರಾಮನ ಗರ್ಭಗುಡಿ ಓ ಹೋ 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 ಸಾವಿರಾರು ಕೋಟಿ, ಒಂದು ಮಳೆಗೆ ತಡೀಲಿಲ್ಲ ರಾಮ. ಗರ್ಭಗುಡಿ ಸೋರ್ತಾ ಇದೆ. ಯಾರ ಕಾರಣ ಇದಕ್ಕೆ? ಕಾಂಗ್ರೆಸ್ನವ್ರ ಕಾರಣನಾ ಅಥವಾ ಇನ್ನೊಂದು ಪಾರ್ಟಿಯವ್ರ ಕಾರಣನಾ? ನಾನು ನಾನು ರಾಮ ನಾನು ಏನಾಯಿತು? ಚೀಚಿ ಚೀಚಿ ಚಿ, ಒಂದು ಮಳೆಗೆ ತಡೆಯೋಕ್ಕಾಗಲಿಲ್ವಲ್ರಿ ನೀವು? ರಾಮನ ಗರ್ಭಗುಡಿ ಅಯೋಧ್ಯೆಯಲ್ಲಿ, ಅಯ್ಯೋ ರಸ್ತೆಗಳು ಮಾಡಿದ್ದೀರಿ, ತೋರಿಸ್ರಿ ಇವತ್ತೆಲ್ಲ ಟಿ ವಿಯಲ್ಲಿ. ಕಾರ್ಗಳೆಲ್ಲ ಅಲ್ಲೆಲ್ಲ ಹೂತ್ಕೊಂಡಿದ್ದಾವೆ ಅತ್ತ ಕಡೆ. ನಮೋ ಭೂತ ನಮೋ ಭವಿಷ್ಯ ಅದೇನು ಹೇಳ್ತಾರಲ್ಲ ಆ ಥರ ಮಾಡಿದ್ದೀವಿ ಅಂತಲ್ಲ. ಏನಾಯ್ತಪ್ಪ? ಹಾಗಾಗಿ ದಯವಿಟ್ಟು ಸುಮ್ಮನೆ ಮಾತಾಡಬೇಡ್ರಿ. ಎಮರ್ಜೆನ್ಸಿಯನ್ನು ಕರಾಳ ಅನ್ನೋ ಪದ ನೀವು ಉಪಯೋಗಿಸಲೇಬಾರ್ದು. ನೀವು ಜನಕ್ಕೆ ಸುಳ್ಳು ಹೇಳ್ತೀರ. ಅದರಲ್ಲಿ ಎಮರ್ಜೆನ್ಸಿಯಲ್ಲಿ ಅನುಕೂಲ ಮಾಡಿಕೊಟ್ಟಂಥ ಜನರಿದ್ದಾರೆ ಇವತ್ತು. ಬಟ್ ದುರ್ದೈವ, ಇವತ್ತು ದುರ್ದೈವ, ಎಮರ್ಜೆನ್ಸಿಯಲ್ಲಿ ಯಾರು ಭೂಮಿ ಕೊಟ್ಕೊಂಡು ಯಾರು ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡವರು ಇವತ್ತು ಅದೆಲ್ಲೋ ನಿಂತ್ಕೊಂಡು ಬೈತಾವ್ರೆ ಕಾಂಗ್ರೆಸ್ನೇ. ಇಂದಿರಾ ಗಾಂಧಿನೇ ಬೈತಾರೆ. ಇಂದಿರಾ ಗಾಂಧಿ ಅಂತ ನಾಯಕಿ ಏನು ಹುಡುಗಾಟ ಏನ್ರಿ? ಹುಡುಗಾಟ ಏನ್ರಿ ಇಂದಿರಾ ಗಾಂಧಿ ಅಂತ ನಾಯಕಿ? ಅವಳ ಸೆಕ್ಯುಲರ್ ಐಡಿಯಾಲಜಿ, ಅವರ ಸಿಬ್ಬಂದಿ ವರ್ಗದಲ್ಲಿ ಸೆಕ್ಯೂರಿಟಿಯಲ್ಲಿ ಸಿಕ್ಕಿರ್ತಾರೆ. ಇನ್ಫಾರ್ಮೇಷನ್ ಬರುತ್ತೆ ಅವಳಿಗೆ, ಸಿಕ್ಕರು ನಿನ್ನ ಹೊಡೆದಾಕೋಕ್ಕೆ ಮಸಲತ್ ಮಾಡ್ತಾ ಇದ್ದಾರೆ, ನಿಮ್ಮ ಇದರಿಂದ ತೆಗೀರಿ ಅವ್ರನ್ನ ಅಂತ. ಸೆಕ್ಯೂರಿಟಿಯಿಂದ ತೆಗೀರಿ ಅಂತ ತೆಗೀಲಿಲ್ಲ ಇಂದಿರಾ ಗಾಂಧಿ. ನೋ, ನಾನು ಒಂದು ಜನಾಂಗವನ್ನು ಆ ಥರ ಮಾಡಲಿಕ್ಕಾಗಲ್ಲ, ನಾನು ಹೊಡೆದಾಕಿದ್ರೂ ಪರವಾಗಿಲ್ಲ. ಅವರು ಯಾರು ಹೇಳ್ತಾರ್ರಿ? ಯಾರು ಹೇಳ್ತಾರೆ ಅದನ್ನು? ಬಾಂಗ್ಲಾ ಯುದ್ಧ 2 ಸಾರಿ. ನಾನು ನಮ್ಮ BJP ಪಾರ್ಟಿಯವ್ರಿಗೆ ಹೇಳ್ತೀನಿ, ದಯವಿಟ್ಟು ವಾಜಪೇಯಿಯವ್ರ ಭಾಷಣ ಓದ್ರಿ. ಇಂದಿರಾ ಗಾಂಧಿ ಬಗ್ಗೆ ಏನು ಭಾಷಣ ಮಾಡಿದ್ದಾರೆ ಅಂಥೇಳಿ. ವಾಜಪೇಯಿಯವರು ನೆಹರು ಬಗ್ಗೆ, ನೆಹರು ಸತ್ತಾಗ ವಾಜಪೇಯಿಯವರು ಸತ್ತಲ್ಲ, ಇವರು ಇಂದಿರಾ ಗಾಂಧಿಯವರು ಸತ್ತಾಗ ವಾಜಪೇಯಿಯವರು ಎಂಥ ಸಾಹಿತ್ಯ ಹೃದಯದ, ಕವಿ ಹೃದಯದ, ಅವರು ಎಷ್ಟು ಮಟ್ಟಿಗೆ ಭಾಷಣ ಮಾಡಿದ್ದಾರೆ. ಅವರು ಉಕ್ಕಿನ ಮಹಿಳೆಯನ್ನು ಕಳೆದುಕೊಂಡ ಭಾರತ ಅಂತಾರೆ ಅವರು. ಏನಪ್ಪ ನೀವು ಯಾರು ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತೀರಿ? ಚೀಚಿ. ಹಾಗಾದ್ರೆ ನಿನ್ನೆಗಳಿಲ್ವೇ ಇಲ್ವಾ? ಬರೀ ಇವತ್ತು ಅಷ್ಟೇನೇನಾ? ನೆನ್ನೆಗಳ ನೆನಪು ಬೇಕಾಗ್ತದೆ. ನಮಗೇನಾಗಿದೆ ಈಗ ಅಂದರೆ, ರಾಜಕೀಯಸ್ಥರಿಗೂ ನೆನ್ನೆದು ಅರ್ಥ ಮಾಡಿಕೊಡ್ತಾ ಇಲ್ಲ. ನಾ ಹೇಳ್ದಲ್ಲ, ಪ್ರೊಫೆಸರ್ಸ್ಗಳು, ಹಿಸ್ಟ್ರಿ ಆ್ಯಂಡ್ ಪೊಲಿಟಿಕಲ್ ಪ್ರೊಫೆಸರ್ಸ್ಗಳಿಗೆ ಎಮರ್ಜೆನ್ಸಿ ಡಿಕ್ಲರೇಷನ್ ಅದು ಏನಾಯಿತು ಅಂತ ಅವ್ರಿಗೆ ಗೊತ್ತಿಲ್ಲ ರೀ. ನಾನು ಈ ಪುಸ್ತಕ ಬರೆಯುವಾಗ ಜನನ ಇಂಟರ್ವ್ಯೂ ಮಾಡಲಿಕ್ಕೆ ಅಂತ ಹೋದ, ವಾಟ್ ಈಸ್ ಎಮರ್ಜೆನ್ಸಿ ಅಂತ ನಾವು ಇಟ್ಸ್ ರಿಡಿಕ್ಯುಲಸ್. ಒಂದು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು, ಪ್ರೊಫೆಸರ್ಸ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್ ನೋ. ಆಮೇಲೆ ನಾನು ಕೂತ್ಕೊಂಡು ಏನೇನೋ ಅದು ಇದು ಸ್ಟಡಿ ಮಾಡಿ ಇದು ಬರೆದಿರೋ ಅಂಥದ್ದು ಇದರಲ್ಲೆಲ್ಲ ಇದೆ. ಬೇಕಾದ್ರೆ ಇನ್ನೂ ಹೆಚ್ಚಿಗೆ ಪ್ರಿಂಟ್ ಹಾಕ್ಸ್ ಕೊಡ್ತೀನಿ ಎಲ್ಲರಿಗೂ ಒಂದೊಂದು. ಆಪಸ್ಥಿತಿ ಆಲಾಪಗಳು. ದಿಸ್ ದ ಓನ್ಲಿ ಬುಕ್ ಇನ್ ಇಂಡಿಯಾ ಎಮರ್ಜೆನ್ಸಿ ಪರವಾಗಿರುವಂಥದ್ದು ಇದೊಂದೇ ಪುಸ್ತಕ ಇಡೀ ಇಂಡಿಯಾದಲ್ಲಿ. ಇನ್ನೆಲ್ಲ ವಿರೋಧವಾಗಿ ಬರೆದಿರೋವೆ ಎಲ್ಲ ಹುಚ್ಚುಚ್ಚಾಗಿ ಬರೆದಿದ್ದಾರೆ ಏನೇನಕ್ಕೆ.